ಇದೆ. ಅದು ಬೇಗ ಸಿಗಲಿ ಅಂತ ಹವನ ಹೋಮ ಎಲ್ಲ ಕಡೆ ನಡೀತಾ ಇದೆ. ಶ್ರೀಚಕ್ರ ಕಾಣೆ ಆಗಿರೋದಕ್ಕೆ ಅಮ್ಮನವ್ರಿಗೆ ಕೋಪ ಬಂದಿದ್ಯೋ ಏನೋ. ಇರಬಹುದು. ಅದಕ್ಕೆ ಅಮ್ಮನವ್ರು ಶಾಂತವಾಗ್ಲಿ ಅಂತಲೇ ಈ ಪೂಜೆ ಪುನಸ್ಕಾರ ಇರಬೇಕು. ಆದರೆ ದೇವಸ್ಥಾನದ ಬಾಗಿಲೇ ಸರಿಯಾಗಿ ತೆಗೀತಿಲ್ವಂತೆ, ನಿತ್ಯ ಪೂಜೆಗಳೇ ನಡೀತಿಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳೇ ದೇವಸ್ಥಾನಕ್ಕೆ ಬರಲ್ವಂತೆ, ಇನ್ಯಾರು ನೋಡ್ಕೋತಾರೆ? ಅದಕ್ಕೆ ಆ ಊರು ಒಂಥರ ಬರಗೆಟ್ಟು ಹಾಳು ಬಿದ್ದು ಹೋಗಿದೆ. ಶ್ರೀಚಕ್ರ ಬಂದ್ರೆ ಎಲ್ಲ ಮೊದ್ಲಿನ ತರನೇ ಆಗ್ಬೋದಲ್ವಾ ಅಪ್ಪ? ಹೌದು, ಸದ್ಯ ಆ ಸುಂದ್ರಮ್ಮನಿಂದಲೇ ಅದೆಲ್ಲ ಆಗಬೇಕೋ ಏನೋ. ಆದಷ್ಟು ಬೇಗ ಹಾಗಾಗಲಿ ಅಂತ ಬೇಡ್ಕೊಳ್ಳೋದಷ್ಟೇ ನಮ್ಮಿಂದ ಸಾಧ್ಯ ಆಗೋದೀಗ. ಹ್ಞೂ ಅಪ್ಪ, ಮೇಷ್ಟ್ರಮ್ಮ 3 ಕ್ಷೇತ್ರಗಳನ್ನ ಹೇಳಿದ್ದಾರೆ, ಇದು ಮೊದಲನೇದು. ಇನ್2 ಕ್ಷೇತ್ರ ಮುಗಿಸ್ಬಿಟ್ರೆ ಶ್ರೀಚಕ್ರ ಅದ್ರ ಸ್ವಸ್ಥಾನಕ್ಕೆ ಬಂದ್ಬಿಡತ್ತೆ. ಅದೊಂದಾಗ್ಬಿಟ್ರೆ ಎಲ್ಲರೂ ಸುಖವಾಗಿರ್ತಾರೆ ನೋಡು. ಏನಾಯ್ತು? ಆ ಹುಡುಗಿ ಸಿಕ್ಕಿದ್ಲಂತ? ವಿಗ್ರಹ ಸಿಕ್ತಾ? ಇನ್ನೂ ಏನು ಸುದ್ದಿ ಬಂದಿಲ್ಲ. ಖಂಡಿತ ನಮ್ಮ ಹುಡುಗರು ಹುಡುಕ್ತಾ ಇದ್ದಾರೆ. ನನ್ನ ಮಾತು ಕೇಳೋದಾದರೆ ನೀವು ಮನೇಲಿ ಆರಾಮವಾಗಿರಿ. ವಿಷಯ ತಲುಪಿದ ಕೂಡಲೇ ಹೇಳಿ ಕಳಿಸ್ತೀನಿ. ಸಾಧ್ಯ ಆದರೆ ನಾನೇ ಖುದ್ದಾಗಿ ಬರ್ತೀನಿ ತಮ್ಮ ಸೇವೆಗೆ. ಮೂಗುಗೆ ತುಪ್ಪ ಬಳಿಬೇಡಿ, ನನ್ನ ತನಕ ನಿಮಗೆ ಗೊತ್ತಾಗ್ತೈತೆ. ಇರ್ರಿ, ಶರ್ಬತ್ ಕುಟ್ಕೊಂಡೋಗಿ. ನನ್ನ ಮಗಳು ಸೊಗದೆ ಬೇರಿನ ಶರ್ಬತ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಕುಡೀರಿ, ಪಿತ್ತನೂ ಕಮ್ಮಿ ಆಗುತ್ತೆ. ಯಾರಿಗ್ರಿ ಪಿತ್ತ? ನಿಮಗಿರ್ಬೇಕು, ನಿಮ್ಮ ವಂಶದವ್ರಿಗಿರ್ಬೇಕು, ಹೋಗಿ ಕುಡಿಸ್ರಿ. ನಿನ್ನೆಯಿಂದ ಹುಡುಗಿ ನಿಮ್ಮ ಮನೇಲೆ ಇದ್ರು ತಾನೆ. ನಿಮ್ಮ ಮಗಳ ಜೊತೆಗೆ ಅವಳು ಸ್ನೇಹ ಆಗಿರ್ತೈತೆ. ಹೋಗಿ ನಿಮ್ಮ ಮಗಳು ವಿಚಾರಿಸಿ ಎಲ್ಲೋಗೋರು ಅಂತ ತಿಳಿತೈತೆ. ಆ ಕೆಲಸ ನಾನು ಆಗಲೇ ಮಾಡಿದೆ. ದೇವಿಕಾಗೂ ಗೊತ್ತಿಲ್ವಂತೆ ಅವರೆಲ್ಲೋದ್ರು ಅಂತ. ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತಿರ್ಲಿಲ್ವಾ? ಅದೇನು ಮಾಡ್ತಿರೋ ಮಾಡಿ, ಬೇಗ ಒಂದು ತೀರ್ಮಾನ ಆಗಿ. ಹೇಳಿದ್ನಲ್ಲ, ನೀವು ಮನೇಲಿ ಆರಾಮಾಗಿರಿ, ನಾನೆಲ್ಲ ನೋಡ್ಕೊತೀನಿ. ಕನಕಾಂಬರಿ ದೇವಿ, ಚಿನ್ನದ ನಿಧಿ ಸಿಕ್ಕಿದ ಮೇಲೆ ನಾವಿಬ್ಬರು ಸಮಾನವಾಗಿ ಹಂಚ್ಕೊಳ್ಳೋಣ ಅಂದರೆ ಆಗಲ್ಲ ಅಂತೀಯಲ್ಲ. ನಿನಗೆ ಪಾಲೇ ಇಲ್ದಂಗೆ ಆ ಹೊನ್ನಿನ ನಿಧಿ ನಾನೇ ಹೊಡ್ಕೊತೀನಿ. ನೀನು ನೋಡ್ಕೊಂಡು ನಿಂತ್ಕೋ ಅಷ್ಟೇ. ಅದು ಹೇಗೆ ಸಿಕ್ತು, ಎಲ್ಲಿಂದ ಲಪ್ಟಾಯಿಸ್ದೆ ಅಂತ ನಿನಗೆ ಸುಳಿವು ಕೂಡ ಸಿಗೋದಿಲ್ಲ. ಆರಾಮಾಗಿರು ಕನಕಾಂಬರಿ ದೇವಿ, ಚಿಪ್ ಹಿಡ್ಕೊಂಡು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.